ಬೆಳಗ್ಗೆ ಡಿವೋಷನ್ನ ನಿಮ್ಮ ಕರದಲ್ಲಿ ಒಪ್ಪಿಸ್ಕೊಡ್ತೀವಿ ಸ್ವಾಮಿ. ರಾಜ, ಇವತ್ತು ನಾವು ಯಾರ ಬಗ್ಗೆ ಗೆಬಿಲಿಯನ್ ಅವ್ರ ಬಗ್ಗೆ ನೋಡಬೇಕಾದ್ರೆ ಸ್ವಾಮಿ, ನಮ್ಮ ಜೊತೆ ನೀವು ಮಾತಾಡಿ ವಚನವನ್ನು ಧ್ಯಾನ ಮಾಡಬೇಕಾದ್ರೆ ಯಾವ ಕಾರ್ಯಗಳನ್ನ ರಾಜ ನಾವು ವಾಕ್ಯದ ಅನುಸಾರವಾಗಿ ಜೀವಿಸಬೇಕು, ನಡೆಸಬೇಕು ಅಂತ ನೀವು ನಮ್ಮನ್ನ ನಡೆಸಿ ರಾಜ. ಈ ಎಲ್ಲ ಕಾರ್ಯಗಳು ನಿಮ್ಮ ಕರದಲ್ಲಿ ಒಪ್ಪಿಸ್ಕೊಡ್ತೀನಿ. ಯೇಸುವಿನ ಹೆಸರಿನಲ್ಲಿ ಬೇಡುತ್ತೇನೆ ತಂದೆ, ಆಮೆನ್. ಇವತ್ತು ನಾವು ಗೆಬಿಲಿಯನ್ ಅಂತ ಒಬ್ಬರ ಬಗ್ಗೆ ನಾವು ನೋಡೋಣ. ಇವ್ರು ಬಂದು ಒಂದು ಬೈಬಲ್ ಟೀಚರ್, ಪಾಸ್ಟರ್, ಆಮೇಲೆ ರೈಟರ್. ಇವರು ತುಂಬಾ ಇವ್ರು ಫೇಮಸ್ ಇಲ್ಲ. ನಾವು ಒಂದು ಇದ್ರಲ್ಲಿ ನೋಡಿದ್ರೆ, ಕ್ರಿಶ್ಚಿಯನ್ ಸರ್ಕಲ್ ಅಲ್ಲಿ ನೋಡಿದ್ರೆ ಕೆಲವ್ರು ಮಾತ್ರ ತುಂಬಾ ಎಲ್ಲರಿಗೂ ಗೊತ್ತಿರೋ ತರ ಇರತ್ತೆ. ಬಿಲ್ಲಿ ಗ್ರಾಮ್ ಅಂದ್ರೆ ಎಲ್ಲರಿಗೂ ಗೊತ್ತು. ಒಂದು ಕೆಲವು ಪ್ರಾಮಿನೆಂಟ್ ಆಗಿ ವಿಲಿಯಂ ಕ್ಯಾರಿ, ಆ ತರ ಕೆಲವು ಮಿಷನರೀಸ್ ಎಲ್ಲ, ಮದರ್ ತೆರೇಸಾ ಅವರೆಲ್ಲ ತುಂಬಾ ಪರಿಚಯ ಆಗಿರ್ತಾರೆ. ಆದ್ರೆ ಎಷ್ಟೊಂದು ಮಿಷನರಿಗಳು ಇಲ್ಲಾಂದ್ರೆ ದೇವ್ರಿಗೋಸ್ಕರ ಒಂದು ಯಾವುದೋ ಒಂದು ಕಡೆ ಬಂದು ಪಾಸ್ಟರ್ ಆಗಿ ಇರ್ತಾರೆ. ಆ ತರ ದೇವ್ರ ಸೇವೆ ಮಾಡ್ತಾ ಇರ್ತಾರೆ. ಅವರೆಲ್ಲ ನಮ್ಗೆ ಬಂದು ಆಚೆ ಗೊತ್ತಾಗಲ್ಲ, ಅಷ್ಟೊಂದು ತುಂಬಾ ಇವ್ರಿಗೆ ಗೊತ್ತಾಗೋದಿಲ್ಲ, ಒಂದು ಪಾಪ್ಯುಲರ್ ಆಗಿರಲ್ಲ. ಆದ್ರೆ ಪರಲೋಕದಲ್ಲಿ ಅವ್ರು ಬಂದು ಏನ್ ಮಾಡ್ತಾರೆ, ಒಂದು ದೇವ್ರು ಬಂದು ಅವ್ರನ್ನ ರೆಕಗ್ನೈಸ್ ಮಾಡ್ತಾರೆ. ನಮ್ಗೆ ಈ ಲೋಕದಲ್ಲಿ ಗೊತ್ತಾಗಲ್ಲ ಕೆಲವರು ಏನೇನ್ ಸೇವೆ ಮಾಡಿದ್ದಾರೆ, ದೇವ್ರಿಗೋಸ್ಕರ ಏನೇನ್ ಕಾರ್ಯಗಳನ್ನ ಮಾಡಿದ್ದಾರೆ ಅಂತ. ಆದ್ರೆ ದೇವ್ರು ಬಂದು ಅದನ್ನ ರೆಕಗ್ನೈಸ್ ಮಾಡ್ತಾರೆ. ಈ ಗೆಬಿಲಿಯನ್ ಕೂಡ ಆ ತರಾನೆ. ಇವ್ರು ಬಂದು ತುಂಬಾ ಫೇಮಸ್ ಇಲ್ಲ, ಆದ್ರೆ ಅವ್ರಿಗೆ ಏನು ದೇವ್ರು ಕರೆದ್ರು ಆ ಕಾರ್ಯನ ಅವರು ಕರೆಕ್ಟ್ ಆಗಿ ಮಾಡ್ಬಿಟ್ಟು ಮುಗಿಸಿದ್ರು. ಇವ್ರ ಜೀವನದಲ್ಲಿ ನೋಡಿದ್ರೆ, ಇವರು 1861 ಜರ್ಮನಿನಲ್ಲಿ ಹುಟ್ಟುತ್ತಾರೆ. ಜರ್ಮನಿನಲ್ಲಿ ಇದ್ರು ಕೂಡ ಅವರು ಬೈಬಲ್ ಕಾಲೇಜ್ ಮುಗಿಸಿದ್ಮೇಲೆ ಅಮೆರಿಕಾಗ್ ಹೋಗ್ಬಿಟ್ಟು ಅಲ್ಲಿ ಪಾಸ್ಟರ್ ಆಗಿ, ಒಂದು ಮೆಥಡಿಸ್ಟ್ ಚರ್ಚ್ ಅಲ್ಲಿ ಒಂದು ಪಾಸ್ಟರ್ ಆಗಿ ಸೇವೆ ಮಾಡ್ತಾರೆ. ಅಲ್ಲಿ ಸೇವೆ ಮಾಡ್ಬೇಕಾದ್ರೆ ಇವ್ರಿಗೆ ಯಾವ್ದ್ರಲ್ಲ ಪ್ರಾಫೆಸಿ, ಬೈಬಲ್ ಅಲ್ಲಿ ಭವಿಷ್ಯತ್ವಾಣಿ ಇರುತ್ತಲ್ಲ, ಒಂದು ಪ್ರಾಫೆಸಿ, ಅದರಲ್ಲಿ ತುಂಬಾ ಇಂಟ್ರೆಸ್ಟ್ ಇರುತ್ತೆ. ಆಮೇಲೆ ಆ ಜೂಯಿಷ್ ಮಕ್ಕಳು, ಯಹೂದಿ ಮಕ್ಕಳ ಮೇಲೆ ದೇವ್ರು ಒಂದು ಭಾರ ಕೊಟ್ಟಿರ್ತಾರೆ. ಎಲ್ಲರಿಗೂ ದೇವ್ರು ಕರಿಬೇಕಾದ್ರೆ ಬೇರೆ ಬೇರೆ ರೀತಿಯಾಗಿ ಕರೀತಾರೆ. ಕೆಲವ್ರಿಗೆ ಬಂದು ಚಿಲ್ಡ್ರನ್ ಮಿನಿಸ್ಟ್ರಿನೇ ಅವ್ರಿಗೆ ಏನಾಗತ್ತೆ, ದೇವ್ರು ಬಂದು ಅವರ ಹೃದಯದಲ್ಲಿ ಹಾಕಿ ಮಕ್ಕಳ ಮಧ್ಯದಲ್ಲೇ ಸೇವೆ ಮಾಡಕ್ಕೆ ಕರೀತಾರೆ. ಕೆಲವ್ರಿಗೆ ಬಂದು ಒಂದು ಸ್ಪೆಷಲ್ ಆಗಿ ಭಾರ ಕೊಡ್ತಾರೆ, ನೀವು ಬಂದು ನಾರ್ತ್ ಇಂಡಿಯಾಗ ಹೋಗಿ ಮಾಡ್ಬೇಕು ಅಂತ. ಕೆಲವ್ರಿಗೆ ಬಂದು ಬರೀ ಒಂದು ಚರ್ಚ್ ನಡ್ಸೋದಕ್ಕೆ, ಕೆಲವ್ರಿಗೆ ಬರೀ ಎವಾಂಜಲಿಸಮ್ಗೆ ಆ ಥರ ಎಷ್ಟೊಂದು ಕಾರ್ಯಗಳಿದೆ. ಅದು ನಾವು ದೇವ್ರ ಹತ್ರ ಐಕ್ಯವಾಗಿರ್ಬೇಕಾದ್ರೆ ದೇವ್ರು ಬಂದು ನಮ್ಮನ್ನ ಯಾವ ಕಾರ್ಯ ನಾವು ಸೇವೆನಲ್ಲಿ ಮಾಡಬೇಕು, ನಾವು ದೇವ್ರು ಬಂದು ನಮ್ಗೆ ಯಾವ ಗಿಫ್ಟ್ ಕೊಟ್ಟಿದ್ದಾರೆ, ಅದನ್ನ ಹೇಗೆ ಯೂಸ್ ಮಾಡಬೇಕು, ಆ ಕಾರ್ಯ ಎಲ್ಲ ತಿಳಿಸ್ತಾರೆ. ಇವ್ರು ಬಂದು ಗೆಬಿಲಿಯನ್ ಕೂಡ ಅವ್ರ ಕಾಲಿಂಗ್ ಏನಿತ್ತು ಅಂದ್ರೆ, ಒಂದು ಚರ್ಚಲ್ಲಿ, ಮೆಥಡಿಸ್ಟ್ ಚರ್ಚಲ್ಲಿ ಪಾಸ್ಟರ್ ಆಗಿದ್ರು. ಮತ್ತೆ ಬೈಬಲ್ ಪ್ರಾಫೆಸಿ, ಒಂದು ಎಸ್ಪೆಷಲಿ ಡ್ಯಾನಿಯಲ್ ಮತ್ತೆ ರೆವಲೇಷನ್ ಅಲ್ಲಿರೋ ಒಂದು ಪ್ರಾಫೆಸಿನ ಅವರು ತುಂಬಾ ಡೀಪ್ ಆಗಿ ಅದನ್ನ ಬಗ್ಗೆ ಓದಿ ಅದರಲ್ಲಿ ಇಂಟ್ರೆಸ್ಟ್ ಅವ್ರು ತಗೊಂಡ್ರು. ಮತ್ತೆ ಆ ಯಹೂದಿ ಮಕ್ಕಳಿಗೆ ಹೇಗೆ ಸುವಾರ್ತೆಯನ್ನು ಸಾರಬೇಕು, ಆ ತರ ಯಹೂದಿ ಮಕ್ಕಳಿಗೆ ಎಷ್ಟೊಂದು ಸಹಾಯ ಕೂಡ ಇವರು ಮಾಡೋದನ್ನ ನಾವು ನೋಡ್ತೀವಿ. ಇದು ಬಂದು ಅವರು ಕಾಲಿಂಗ್, ದೇವ್ರು ಬಂದು ಈ ಕಾರ್ಯ ಕರೆದಿದ್ರು. ಒಂದು ಥಿಯಾಲಜಿನಲ್ಲಿ ಡಿಸ್ಪೆನ್ಸೇಷನಲ್ ಪ್ರೀ ಮಿಲಿನಿಯಂ ಅಂತ ಒಂದಿದೆ. ಅದರಲ್ಲಿ ಇವ್ರು ಬಂದು ತುಂಬಾ ಎಕ್ಸ್ಪರ್ಟ್ ಆಗಿದ್ರು. ಒಂದು ಇದೇನಂದ್ರೆ, ದೇವರು ಬಂದು ಹೇಗೆ ಈ ಲೋಕದಲ್ಲಿ ಸೃಷ್ಟಿಯಿಂದ ಎರಡನೇ ಬರುವಿಕೆ ತನಕ ಹೇಗೆ ಯಾವ ಕಾಲದಲ್ಲಿ ಏನ್ ನಡೆಯುತ್ತೆ ಅದ್ರ ಬಗ್ಗೆ ಡಿಸ್ಪೆನ್ಸೇಷನಲ್ ಪ್ರೀ ಮಿಲಿನಿಯಂ ಅದ್ರ ಬಗ್ಗೆ ಅವ್ರು ಏನ್ ಮಾಡ್ತಾರೆ, ತುಂಬಾ ಡೀಪ್ ಆಗಿ ಸ್ಟಡಿ ಮಾಡಿ ತುಂಬಾ ಕಾರ್ಯಗಳನ್ನ ಇವರು ಬರೀತಾರೆ. ಆಮೇಲೆ ಸ್ಕೋಫೀಲ್ಡ್ ಅಂತ ಒಬ್ರು, ಸ್ಕೋಫೀಲ್ಡ್ ರೆಫರೆನ್ಸ್ ಬೈಬಲ್ ಅಂತ ತುಂಬಾ ಫೇಮಸ್. ಅದು ಸ್ಕೋಫೀಲ್ಡ್ ರೆಫರೆನ್ಸ್ ಬೈಬಲ್ ಅಂದ್ರೆ ಹಳೆ ಕಾಲದಲ್ಲೆಲ್ಲ ಕೆಲವು ಕಮೆಂಟ್ರೀಸೇ ಇತ್ತು, ಅದರಲ್ಲಿ ಸ್ಕೋಫೀಲ್ಡ್ ರೆಫರೆನ್ಸ್ ಬೈಬಲ್ ಮತ್ತೆ ಕಮೆಂಟ್ರಿ ಬಂದು ತುಂಬಾ ಫೇಮಸ್. ಇವ್ರು ಬಂದು ಏನ್ ಮಾಡ್ತಾರೆ, ಸ್ಕೋಫೀಲ್ಡ್ ಅವ್ರ ಜೊತೆ ಸೇರ್ಕೊಂಡು
ಆ ಕಮೆಂಟ್ರಿ ಬರೆಯೋಕ್ಕೆ ಆ ರೆಫರೆನ್ಸ್ ಬೈಬಲ್ನ ಬರೆಯೋಕ್ಕೆ ಹೆಲ್ಪ್ ಮಾಡ್ತಾರೆ. ಅವ್ರು ಬಂದು ಒಂದು ಮೆಂಟರ್ ಥರ ಇದ್ರು ಇವ್ರಿಗೆ. ಅದು ಅವರಿಬ್ರು ಇವ್ರಿಗೆ ರೈಟಿಂಗ್ ಗಿಫ್ಟ್ ಇದ್ದಿದ್ರಿಂದ ಆ ಕಾರ್ಯದಲ್ಲಿ ಏನು ಮಾಡ್ತಾರೆ, ಇವ್ರು ಬಂದು ಇನ್ವಾಲ್ವ್ ಆಗ್ತಾರೆ. ಎರಡನೇದು ಅವರ್ ಹೋಪ್ ಅಂತ ಒಂದು ಮ್ಯಾಗಝೀನಲ್ಲಿ ಇವ್ರು ಏನು ಮಾಡ್ತಾರೆ, ಅದನ್ನ ಸ್ಟಾರ್ಟ್ ಮಾಡ್ತಾರೆ, ಅವರ್ ಹೋಪ್ ಅಂತ. ಅದು ಬಂದು ವರ್ಲ್ಡ್ ವಾರ್ 1, 2 ನಲ್ಲೆಲ್ಲ ಎಷ್ಟೊಂದು ಕಾರ್ಯಗಳನ್ನ ಏನು ಮಾಡ್ತಾರೆ ಇವರು, ದೇವರ ಒಂದು ಚಿತ್ತ ಏನು ಆ ಕಾರ್ಯದಲ್ಲಿಂದ ಏನು ಮಾಡ್ತಾರೆ ಅವರು ಈ ಮ್ಯಾಗಝೀನ್ ಮೂಲಕ ಎಷ್ಟೊಂದು ಜನರಿಗೆ ಅವರು ತಿಳಿಸ್ತಾರೆ. ಅದು ಯುದ್ಧ ಬಂದು ಹೇಗೆ ಯಹೂದಿಯರ್ನ, ಎಸ್ಪೆಷಲಿ ಜೂಯಿಷ್ ಪೀಪಲ್ನ ಹೇಗೆ ಎರಡನೇ ವರ್ಲ್ಡ್ ವಾರ್ನು ಮಹಾಯುದ್ಧ ಒಂದು ನಾವು ನೋಡ್ಬೇಕಾದ್ರೆ ಅದು ಹಿಟ್ಲರ್ ಏನ್ ಮಾಡಿದ, ಯಹೂದಿ ಜನರನ್ನ ನಾಶ ಮಾಡಕ್ಕೆ ನೋಡಿ ಅದರಿಂದಾನೇ ಏನಾಯ್ತು, ಆ ಯುದ್ಧ ಬಂದು ಸ್ಟಾರ್ಟ್ ಆಗುತ್ತೆ, ದೊಡ್ಡದಾಗತ್ತೆ. ಆ ಕಾರ್ಯಗಳ ಬಗ್ಗೆ ಎಲ್ಲ ಇವ್ರು ಏನ್ ಮಾಡ್ತಾರೆ, ತುಂಬಾ ಈ ಅವರ್ ಹೋಪ್ ಮ್ಯಾಗಝೀನ್ ಅಲ್ಲಿ ಬರೆಯೋದನ್ನ ನಾವು ನೋಡ್ತೀವಿ. ಅದು ಬಂದು 1945 ತನಕ ಆ ಮ್ಯಾಗಝೀನ್ ನಡೀತಾ ಇತ್ತು. ಆಮೇಲೆ ಇವ್ರು ಬಂದು ಇನ್ನೊಂದು ಏನಂದ್ರೆ ಲಿಟ್ರಲ್ ಇಂಟರ್ಪ್ರಿಟೇಷನ್ ಆಫ್ ಸ್ಕ್ರಿಪ್ಚರ್. ಒಂದು ಬೈಬಲ್ ಬಂದು ಕೆಲವ್ರು ಬಂದು ಇವಾಗ ಹೇಳ್ತಾರಲ್ಲ, ಟ್ವಿಸ್ಟ್ ಮಾಡ್ಬಿಡ್ತಾರೆ ವಚನನ. ಅಲ್ಲಿರೋದೇ ಬೇರೆ ವಚನ ಬಂದು ಕಾಂಟೆಕ್ಸ್ಟ್ ಅಲ್ಲಿ ಅದು ಓದಿದ್ರೆ, ಯಾವಾಗ್ಲೂ ವಚನ ಓದ್ಬೇಕಾದ್ರೆ ನಾವು ಅದನ್ನ ಕಾಂಟೆಕ್ಸ್ಟ್ ಅಲ್ಲಿ ಓದ್ಬೇಕು. ಒಂದು 2 ಅಧಿಕಾರ ಮುಂದೆ ಆಮೇಲೆ ಏನೇ ಹೇಳ್ತಾ ಇದೆ ಅಂತ ಒಂದು ವಚನನ ಮಾತ್ರ ತಗೊಂಡು ಅದನ್ನ ಹೇಳದ್ ಬಿಟ್ಬಿಟ್ಟು ಫುಲ್ ಆಗಿ ಅದ್ರಲ್ಲಿ ಏನ್ ಹೇಳಿದೆ ಅಂತ ಒಂದು ಇಂಟರ್ಪ್ರಿಟ್ ಮಾಡ್ತಾರಲ್ಲ, ಅದರಲ್ಲಿ ಇವರು ತುಂಬಾ ಸ್ವಲ್ಪ ಇದಾಗಿದ್ರು. ಒಂದು ಲಿಟ್ರಲ್ ಇಂಟರ್ಪ್ರಿಟೇಷನ್, ಬೈಬಲ್ ಏನ್ ಹೇಳುತ್ತೋ ಅದು ಬಂದು ಕರೆಕ್ಟ್ ಆಗಿ ಏನ್ ಮಾಡ್ತಾ ಇದ್ರು, ಅದನ್ನ ಇಂಟರ್ಪ್ರಿಟೇಷನ್ ಮಾಡ್ತಾ ಇದ್ರು. ಪ್ರಾಫಸಿನ ಮಾತ್ರ ಅದನ್ನ ಕೂಡ ಇಂಟರ್ಪ್ರಿಟೇಷನ್ ಮಾಡ್ತಾ ಇದ್ರು. ಆಮೇಲೆ ಇಸ್ರೇಲ್ ಇದು ಹೇಳಿರ್ತಾರೆ, ಇಸ್ರೇಲ್ಗೋಸ್ಕರ ಆಮೇಲೆ ಯಹೂದಿ ಜನರಿಗೋಸ್ಕರ ಏನ್ ಮಾಡ್ತಾ ಇದ್ರು ಇವರು, ಆಂಟಿಸಿಮೆಟಿಸಮ್ ಅಂದ್ರೆ ಒಂದು ಯಹೂದಿ ಜನರನ್ನ ನಾಶ ಮಾಡ್ಬೇಕು ಅಂತ ಎಷ್ಟೊಂದು ಜನರು ಅವಾಗಿಂದಾನೆ ಅದು ಬಂದು ನಾವು ನೋಡಿದಾಗ ಜೆನೆಸಿಸ್ ಇಂದಾನೆ ನೋಡ್ಬೇಕಾದ್ರೆ ಫಾರೋನ್ ರಾಜ ಏನ್ ಮಾಡ್ತಾನೆ, ಇಸ್ರೇಲ್ ಜನರನ್ನ ನಾಶ ಮಾಡ್ಬೇಕು ಅಂತ ಅವ್ರನ್ನ ಒಂದು ಗುಲಾಮತನದಲ್ಲಿ ಇಟ್ಟಿರ್ತಾನೆ. ಅವಾಗಿಂದಾನೆ ಇವಾಗ ಕೂಡ ನೋಡಿದ್ರೆ ಯಹೂದಿ ಜನರ ವಿರೋಧವಾಗಿ ಎಷ್ಟೊಂದು ಇವಾಗ ಪ್ಯಾಲೆಸ್ಟೈನ್ ಯುದ್ಧ ನಡೀತಾ ಇದೆ. ಆ ಕಾರ್ಯ ಎಲ್ಲ ನೋಡಿದಾಗ ಎಲ್ಲ ಒಂದು ಕಾಲದಲ್ಲೂ ಕೂಡ ಯಹೂದಿ ಜನರ ವಿರೋಧವಾಗಿ ಎಷ್ಟೊಂದು ಜನರು ಅವ್ರನ್ನ ನಾಶ ಮಾಡ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ, ಇಸ್ರೇಲ್ ಜನರನ್ನ ಪ್ರಯತ್ನ ಮಾಡ್ತಾ ಇರ್ತಾರೆ. ಆದ್ರೂ ಕೂಡ ದೇವ್ರು ಬಂದು ಆ ದೇಶನ ಆ ಜನರನ್ನ ಏನ್ ಮಾಡ್ತಾರೆ, ಒಂದು ರಕ್ಷಣೆ ಮಾಡಿ ಅವ್ರಿಗೆ ಒಂದು ಸ್ಪೆಷಲ್ ಒಂದು ಅವ್ರಿಗೆ ನಾಲೆಜ್ ಕೊಟ್ಟು, ಈ ಲೋಕದಲ್ಲಿರೋ ತುಂಬಾ ಸೈಂಟಿಸ್ಟ್ಗಳು ಯಾರಂತ ನೋಡಿದ್ರೆ ಅವರು ಯಹೂದಿ ಜನರೇ. ಈ ಲೋಕಕ್ಕೆ ಎಷ್ಟೊಂದು ಕಾರ್ಯಗಳು ಅವ್ರ ಮೂಲಕ ಅವರು ಕಣ್ಣು ಹಿಡ್ದು ಕಾಂಟ್ರಿಬ್ಯೂಟ್ ದೇವ್ರು ಉಪಯೋಗಿಸ್ತಾ ಇದ್ದಾರೆ. ಆ ತರ ಜನರನ್ನ ಅವ್ರನ್ನ ಯಹೂದಿ ಜನರನ್ನ ಪ್ರೊಟೆಕ್ಟ್ ಮಾಡ್ಬೇಕು ಅಂತ ಇವ್ರು ಏನ್ ಮಾಡ್ತಾರೆ, ಆ ಟೈಮಲ್ಲಿ ತುಂಬಾ ಪ್ರಯತ್ನಗಳನ್ನ ಮಾಡ್ತಾ ಇರ್ತಾರೆ. ಅವ್ರಿಗೋಸ್ಕರ ಒಂದು ಅವ್ರು ಬಂದು ಆ ಮಹಾಯುದ್ಧದಲ್ಲಿ ಎಷ್ಟೊಂದು ಯಹೂದರನ್ನ ಕೊಲ್ಬೇಕಾದ್ರೆ ಇವ್ರು ಏನ್ ಮಾಡ್ತಾರೆ, ಎಷ್ಟೊಂದು ಜನರನ್ನ ಪ್ರೊಟೆಕ್ಟ್ ಮಾಡಿ ಇವ್ರು ಬಂದು ಅಮೆರಿಕಾಗ್ ಬಂದು ಸೆಟ್ಲ್ ಆಗೋ ತರ ಏನ್ ಮಾಡ್ತಾರೆ, ಅವರು ದಾರಿನ ಮಾಡ್ಕೊಡ್ತಾರೆ ಅವ್ರಿಗೆ. ಈ ಕಾರ್ಯ ಎಲ್ಲ ಇವ್ರ ಜೀವನದಲ್ಲಿ ಮಾಡ್ತಾ ಇದ್ರು. ಆಮೇಲೆ ಇವ್ರು ನೋಡಿದ್ರೆ 1945 ಇವ್ರು ತೀರೋಗ್ತಾರೆ. ಮತ್ತೆ ಇವ್ರು ಬಂದು ಒಂದು ಫೇತ್ಫುಲ್ ಟೀಚರ್ ಆಗಿದ್ರು. ಬೈಬಲ್ ಬಂದು ಏನೋ ಒಂದು ಕಾಟಾಚಾರಕ್ಕೆ ಮಾಡದೆ ಅವ್ರೇನ್ ಮಾಡ್ತಾ ಇದ್ರು, ಕರೆಕ್ಟ್ ಆಗಿ ಬೈಬಲ್ನ ಬೋಧಿಸೋರಾಗಿದ್ರು. ಅವ್ರ ರೈಟಿಂಗ್ಸ್ ಮೂಲಕ ಎಷ್ಟೊಂದು ಜನರನ್ನ ಇಂಪ್ಯಾಕ್ಟ್ ಮಾಡಿದ್ರು. ಇವಾಗ ಕೂಡ ಅವ್ರದ್ದು ರೈಟಿಂಗ್ಸ್ ಎಲ್ಲ ನೋಡಿದ್ರೆ ನಮ್ಗೆ ಅವ್ರು ಬರ್ದಿರೋ ಎಷ್ಟೊಂದು ಬುಕ್ಸ್ ಎಲ್ಲ ಇದೆ. ಅದೆಲ್ಲ ಇವಾಗ ಕೂಡ ಎಷ್ಟೊಂದು ಥಿಯಾಲಜಿಕಲ್ ಬೈಬಲ್ ಕಾಲೇಜಲ್ಲಿ ಅದನ್ನ ಯೂಸ್ ಮಾಡೋದನ್ನ ನಾವು ನೋಡ್ತೀವಿ. ಆಮೇಲೆ ಇವರು ಇವತ್ತು ಬಂದು ಟೆಕ್ಸ್ಟ್ ಬಂದು ಬೈಬಲ್ ವಚನ ಯಾವ್ದಿದೆ ಅಂದ್ರೆ, ಸರ್ವ್ ವಿತ್ ಸಿನ್ಸಿಯಾರಿಟಿ, ಪ್ರಾಮಾಣಿಕತೆಯಿಂದ ಸೇವೆ ಮಾಡಿ. ಸರ್ವ್ ವಿತ್ ಸಿನ್ಸಿಯಾರಿಟಿ. ದೇವ್ರು ಬಂದು ನಮ್ಗೆ ಯಾವ ಕಾರ್ಯದಲ್ಲಿ ಕರೆದಿದಾರೋ ಅದರಲ್ಲಿ ನಾವು ಪ್ರಾಮಾಣಿಕತೆಯಿಂದ ಸಿನ್ಸಿಯರ್ ಆಗಿ ಏನ್ ಮಾಡ್ಬೇಕು, ಆ ಸೇವೆನ ಮಾಡ್ಬೇಕು.
ನಾವು ಬೇರೆಯವ್ರ ಸೇವೆಗೂ ಆಸೆ ಪಡಬಾರ್ದು. ದೇವ್ರು ನನಗೇನಕ್ಕೆ ಬೇರೆಯವ್ರ ತರ ಉಪಯೋಗಿಸಿಲ್ಲ ಅಂತಾನು ನಾವು ದೇವ್ರನ್ನ ಕೇಳಬಾರ್ದು. ಒಂದೊಂದು ಕಾರ್ಯನೂ ದೇವ್ರು ಬಂದು ಬೇರೆ ಬೇರೆ ತರ ಉಪಯೋಗಿಸ್ತಾರೆ. ನಮ್ಮ ಒಂದು ಚರ್ಚ್ ಬಂದು ಒಂದು ಶರೀರ ತರ ಅಲ್ವಾ. ನಮಗೆ ಕಣ್ಣು ಬಂದು ಅದಕ್ಕೊಂದು ಪರ್ಪಸ್ ಇದೆ, ನಮ್ಮ ಕೈಗಳಿಗೊಂದು ಪರ್ಪಸ್ ಇದೆ, ಎಲ್ಲ ಒಂದು ಬಾಯಿಗೊಂದು ಪರ್ಪಸ್ ಇದೆ. ಅದೇ ತರ ನಮ್ಗೆ ಹೇಗೆ ಒಂದೊಂದು ಶರೀರದ ಅಂಗಗಳಲ್ಲಿ ಒಂದೊಂದು ಪರ್ಪಸ್ ಇದೆಯೋ, ಅದೇ ರೀತಿ ಸೇವೆನಲ್ಲೂ ಕೂಡ ದೇವ್ರು ಬಂದು ವಿಧವಾಗಿ ಏನ್ ಮಾಡ್ತಾರೆ, ಉಪಯೋಗಿಸ್ತಾರೆ. ಕೆಲವ್ರಿಗೆ ಹಾಡು ಬರೆಯೋ ಗಿಫ್ಟ್, ಲಿರಿಕ್ಸ್, ಬರ್ಕ್ಮನ್ಸ್ ನೋಡಿದ್ರೆ ಏನ್ ಮಾಡ್ತಾರೆ, ಅವ್ರು ಬಂದು ದೇವ್ರಿಗೆ ಅವ್ರು ಕೊಟ್ಟಿರೋ ಗಿಫ್ಟ್ ಬಂದು ಹಾಡು ಬರೆದ್ಬಿಟ್ಟು ಅದನ್ನ ಮಾಡೋದು. ಅವ್ರಿಗೆ ಬಂದು ಇಲ್ಲ ನಾನು ಹಾಡು ಬರೆಯೋದಿಲ್ಲ ಬೇರೆ ಏನಾದ್ರು ಮಾಡ್ತೀನಿ ಅಂದ್ರೆ ಅದ್ರಲ್ಲಿ ಅವ್ರಿಗೆ ಸೆಟ್ ಆಗಲ್ಲ. ಆದ್ರೆ ಅವ್ರೇನ್ ಮಾಡಿದ್ರು, ಪ್ರಾಮಾಣಿಕತೆಯಿಂದ ಸಿನ್ಸಿಯರ್ ಆಗಿ ಅವ್ರು ಕೊಡಲ್ಪಟ್ಟ ಒಂದು ಗಿಫ್ಟ್ ನ, ಸೇವೆನ ಅವ್ರು ಮಾಡಿದಾಗ ಅದರಲ್ಲಿ ದೇವ್ರು ಏನ್ ಮಾಡಿದ್ರು, ಅವ್ರನ್ನ ಉಪಯೋಗಿಸಿದ್ರು. ಅದೇ ನಮ್ದು ಜೀವನದಲ್ಲಿ ಫಸ್ಟ್ ಕಾರ್ಯ ಏನ್ ಮಾಡ್ಬೇಕು, ದೇವ್ರು ಬಂದು ನಮ್ನ ಸೇವೆ ಕರೆದಿದ್ರೆ ನಮ್ದು ಯಾವ ಕಾರ್ಯ ಮಾಡಕ್ಕೆ ದೇವ್ರು ಕರೆದಿದ್ದಾರೆ ಅದನ್ನ ನಾವು ತಿಳ್ಕೊಬೇಕು. ಇಲ್ಲಾಂದ್ರೆ ಏನಾಗ್ಬಿಡತ್ತೆ ಅಂದ್ರೆ ಬೇರೆಯವ್ರನ್ನ ನೋಡಿ ಆ ತರ ಇಲ್ವಲ್ಲ, ನಾನು ಆ ತರ ಮಾಡಕ್ ಆಗ್ತಾ ಇಲ್ವಲ್ಲ ಅಂತ ಏನ್ ಮಾಡಿ ಡಿಸ್ಕರೇಜ್ ಆಗ್ಬಿಡ್ತಾರೆ. ಇವ್ರು ನಾವು ಇವತ್ತು ನೋಡಿದ್ವಲ್ಲ ಗೆಬಿಲಿಯನ್ ಅವ್ರು ಕೂಡ ಅವ್ರು ಏನ್ ಮಾಡಿದ್ರು, ಅವ್ರದ್ದು ಕಾಲಿಂಗ್ ನ ಫಸ್ಟ್ ಅವರು ದೇವ್ರು ಯಾವ ಕಾರ್ಯಕ್ಕೆ ಕರೆದಿದ್ದಾರೆ ಆ ಕಾರ್ಯನ ತಿಳ್ಕೊಂಡು ಆ ಕಾರ್ಯನ ಪೂರೈಸಿದ್ರು. ಇವಾಗ ನಾವು ಈ ವಚನ ನೋಡಿದಾಗ 2 ಕೊರಿಂಥಿಯ 2ನೇ ಅಧ್ಯಾಯ 14ನೇ ವಚನದಲ್ಲಿ ಪಾಲ್ ಹಿಂಗ್ ಬರೀತಾರೆ, ಸ್ಕ್ರೀನ್ ಅಲ್ಲಿ ಇದೆ, ನೀವು ಓದ್ಬೋದು. ನಾವು ಬಂದು ದೇವ್ರು ಬಂದು ನಮ್ಮನ್ನ ಒಂದು ಪರೀಕ್ಷೆ ಮಧ್ಯದಲ್ಲಿ ಜಯಗೊಳಿಸಲು ಏನ್ ಮಾಡ್ತಾ ಇದ್ದಾರೆ, ಕರಿತಾ ಇದ್ದಾರೆ. ನಾವು ಈ ಲೋಕದಲ್ಲಿ ಜೀವಿಸ್ಬೇಕಾದ್ರೆ ಎಷ್ಟೊಂದು ಪರೀಕ್ಷೆಗಳು, ಕಷ್ಟಗಳು ಬಂದು ಬರುತ್ತೆ. ಕಷ್ಟ ಇಲ್ಲದೆ ಇರೋ ಮನುಷ್ಯನೇ ಇಲ್ಲ. ಅವ್ರು ಬಂದು ಎಲ್ಲಾ ಸ್ಟೇಜ್ ಅಲ್ಲೂ ಬೇರೆ ಬೇರೆ ತರ ಕಷ್ಟಗಳು ಬರುತ್ತೆ. ಚಿಕ್ಕ ಮಕ್ಕಳಲ್ಲಿ ಇರ್ಬೇಕಾದ್ರೆ, ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಬೇರೆ ತರ ಕಷ್ಟ ಇರುತ್ತೆ. ಅವರು ಯವನಸ್ಥರಲ್ಲಿ ಇರ್ಬೇಕಾದ್ರೆ ಒಂಥರ ಕಷ್ಟ ಬರುತ್ತೆ. ಮದ್ವೆ ಆದ್ಮೇಲೆ ಕಷ್ಟ ಬೇರೆ ತರ ಇರುತ್ತೆ. ಅವ್ರ ಮಕ್ಕಳಾದ್ರೆ ಆಮೇಲೆ ಬೇರೆ ತರ ಕಷ್ಟ. ಆಮೇಲೆ ಸಾಯ್ಬೇಕಾದ್ರೆ ವಯಸ್ಸಾದ್ಮೇಲೆ ಅದು ಒಂಥರ ಕಷ್ಟ ಇರುತ್ತೆ. ಎಲ್ಲಾ ಈ ಲೋಕದಲ್ಲಿ ನಾವು ಜೀವಿಸ್ಬೇಕಾದ್ರೆ ಬೇರೆ ಬೇರೆ ಪರಿಸ್ಥಿತಿನಲ್ಲಿ ಬೇರೆ ಬೇರೆ ತರ ಕಷ್ಟಗಳು ಬರುತ್ತೆ. ಅದೇ ರೀತಿ ಸೇವೆನಲ್ಲಿ ಕೂಡ ದೇವ್ರಿಗೋಸ್ಕರ ನಾವ್ ಏನಾದ್ರು ಕಾರ್ಯ ಮಾಡಕ್ ಹೋದ್ರೆ ಕಷ್ಟಗಳು ಕೆಲವು ಟೈಮ್ ಜಾಸ್ತಿನೇ ಬರುತ್ತೆ. ಯಾಕಂದ್ರೆ ನಾವು ಒಂದು ದೇವ್ರಿಗೋಸ್ಕರ ಕೆಲವು ಕಾರ್ಯಗಳು ಮಾಡಿದಾಗ ಈ ಲೋಕ ಮತ್ತೆ ಸೈತಾನ್ ಕಾರ್ಯಗಳು ಏನಾಗುತ್ತೆ, ದುಷ್ಟಾತ್ಮದ ಕಾರ್ಯಗಳು ನಮಗೆ ವಿರೋಧವಾಗಿ ಬರುತ್ತೆ. ದೇವ್ರಿಗೋಸ್ಕರ ನಾವು ಬೆಳಕಿಗೋಸ್ಕರ, ಸತ್ಯಕ್ಕೋಸ್ಕರ ನಿಂತಾಗ ಅಂತಕಾರದ ಶಕ್ತಿಗಳು ಏನ್ ಮಾಡುತ್ತೆ, ನಮಗೆ ವಿರೋಧವಾಗಿ ಬರುತ್ತೆ. ಅದು ಪ್ರಾಬ್ಲಮ್ಸ್ ಬರುತ್ತೆ. ನಾವು ಸೇವೆ ಮಾಡ್ತೀನಿ, ನನಗೆ ಪ್ರಾಬ್ಲಮೇ ಬರಬಾರ್ದು ಅಂತ ಆ ತರ ಚಾನ್ಸೇ ಇಲ್ಲ. ದೇವ್ರಿಗೋಸ್ಕರ ನಾವು ನಿಂತ್ಕೊಂಡ್ರೆ ಖಂಡಿತ ಏನ್ ಮಾಡ್ಬೇಕು, ನಮಗೂ ಅಪೋಸಿಷನ್ ಒಂದು ಪ್ರಾಬ್ಲಮ್ಸ್ ನ ಎದುರು ನೋಡ್ಬೇಕು. ಯಾಕಂದ್ರೆ ಅದು ಬಂದು ಸಾತಾನ್ಗೆ ಇಡ್ಸದೇ ಇರೋ ಕಾರ್ಯ. ನಾವು ಸುವಾರ್ತೆಯನ್ನು ಸಾರ್ಬೇಕಾದ್ರೆ, ಇಲ್ಲಾಂದ್ರೆ ದೇವರ ಒಂದು ವಾಕ್ಯನ ತಗೊಂಡೋಗ್ಬೇಕಾದ್ರೆ ಅದ್ರ ವಿರೋಧವಾಗಿ ಕಾರ್ಯಗಳು ಖಂಡಿತ ಬರುತ್ತೆ. ಪಾಲ್ ಜೀವನದಲ್ಲೂ ಆ ತರ ಆ ಪರಿಸ್ಥಿತಿನಲ್ಲೇ ಏನ್ ಮಾಡ್ತಾರೆ, ಪಾಲ್ ಬಂದು ಈ ವಚನನ ಬರೀತಾರೆ. ಅವ್ರೇನ್ ಮಾಡ್ತಾರೆ, ಟ್ರಯಂಪ್ ಇನ್ ದ ಮಿಡ್ಸ್ಟ್ ಆಫ್ ಟ್ರಯಲ್ಸ್, ಪರೀಕ್ಷೆ ಮಧ್ಯದಲ್ಲಿ ಜಯಗಳಿಸುವುದು. ಒಂದು ಪರೀಕ್ಷೆ ಇದ್ರೂ ಕೂಡ ನಮ್ಗೆ ಏನು ಒಂದು ಧೈರ್ಯ ಅಂದ್ರೆ, ದೇವ್ರು ಬಂದು ನಮ್ ಜೊತೆ ಏನ್ ಮಾಡ್ತಾರೆ, ಇರ್ತಾರೆ. ಎಷ್ಟೇ ಒಂದು ದೊಡ್ಡ ಒಂದು ಪರೀಕ್ಷೆ ಕಷ್ಟಗಳಿದ್ರು ಕೂಡ ದೇವ್ರು ನಮ್ ಜೊತೆ ಇರ್ಬೇಕಾದ್ರೆ ಏನ್ ಮಾಡ್ತಾರೆ, ಅವ್ರು ಬಂದು ಆ ಕಾರ್ಯಗಳಲ್ಲಿ ಜಯವನ್ನು ಕೊಡುವ ಒಂದು ದೇವರಾಗಿದ್ದಾರೆ. ನಮ್ಮ ದೇವರ ಪ್ರಸನ್ನತೆ ನಮ್ಮ ಜೀವನದಲ್ಲಿ ಅದು ಮಾತ್ರನೇ ಏನ್ ಮಾಡ್ಬೇಕು, ನಾವು ಬಂದು ಹುಡುಕ್ಬೇಕು. ದೇವರ ಪ್ರಸನ್ನತೆ ಇದ್ರೆ ನಾವ್ ಅದು ಎಷ್ಟು ದೊಡ್ಡ ಪ್ರಾಬ್ಲಮ್ ಆಗಿದ್ರು ಕೂಡ ಏನ್ ಮಾಡ್ತಾರೆ, ದೇವ್ರ ಪ್ರಸನ್ನತೆ ಇದ್ರೆ ಅದನ್ನ ಅದನ್ನ ನೀಗಿಸ್ತಾರೆ. ಇಲ್ಲ ಅಂದ್ರೆ ಅದನ್ನ ತಡ್ಕೊಳಕ್ಕೆ ನಮ್ಗೆ ಬಲವನ್ನು ಕೊಡ್ತಾರೆ. ದೇವರ ಪ್ರಸನ್ನತೆ. ದಾವೀದ್ ಬರಿತಾನಲ್ಲ, ಒಂದೇ ಕಾರ್ಯ ಅವನು ಬಂದು ಈ ಲೋಕದಲ್ಲಿ ಹುಡುಕ್ತಾನೆ, ಅವ್ದು ಬಂದು ದೇವರ ಒಂದು ಆಲಯದಲ್ಲಿ ಇರೋದು, ದೇವರದ ಒಂದು ಪ್ರಸನ್ನತೆ. ನಮ್ಮ ಜೀವನದಲ್ಲಿ ಕೂಡ ಈ ಕಷ್ಟಗಳನ್ನು ಕೆಲವರೆಲ್ಲ ಸ್ವಲ್ಪ ಚಿಕ್ಕ ಕಷ್ಟ ಬಂದ್ಬಿಟ್ರೆ ಅದನ್ನೇ ಏನ್ ಮಾಡ್ಬಿಡ್ತಾರೆ, ಅದನ್ನೇ ಯೋಚನೆ ಮಾಡ್ಕೊಂಡು ಅದ್ರ ಬಗ್ಗೆನೆ ಯಾವಾಗ್ಲೂ ಧ್ಯಾನ ಮಾಡ್ಕೊಂಡು ಅದ್ರ ಬಗ್ಗೆನೆ ಬೇರೆಯವ್ರ ಹತ್ರ ಮಾತಾಡ್ಕೊಂಡು ಅದನ್ನೇ ಕಂಪ್ಲೇಂಟ್ ಆಗಿ ಹೇಳ್ಕೊಂಡು ಆ ಪ್ರಾಬ್ಲಮ್ ಅಲ್ಲೇ ಏನ್ ಮಾಡ್ಬಿಡ್ತಾರೆ, ಆ ಸಮಸ್ಯೆದಲ್ಲಿ ಹಂಗೆ ಧ್ಯಾನ ಮಾಡ್ತಾನೆ ಇರ್ತಾರೆ. ಆದ್ರೆ ನಾವು ದೇವರ
ಪ್ರಸನ್ನದಲ್ಲಿ ತುಂಬಬೇಕಾದ್ರೆ ದೇವ್ರು ಬಂದು ನೋಡ್ಕೋತಾರೆ. ದೇವ್ರು ಬಂದು ನನ್ನ ಜೊತೆ ಇಷ್ಟು ದಿನ ನಡೆಸಿದ್ದಾರೆ, ನಾನು ಚಿಕ್ಕ ವಯಸ್ಸಿಂದ ಇವಾಗ ತನಕ ದೇವ್ರು ಬಂದು ನಡೆಸಿದ್ದಾರೆ ಅಂತ ಹಿಂದೆ ತಿರುಗಿ ನೋಡಿದ್ರೆ ಅದ್ಭುತವಾಗಿ ಏನ್ ಮಾಡಿರ್ತಾರೆ, ದೇವ್ರು ಬಂದು ಎಲ್ಲರ ಒಂದು ಜೀವನದಲ್ಲೂ ನಡೆಸಿರ್ತಾರೆ. ಅದೇ ರೀತಿ ಮುಂದೆ ಕೂಡ ನಡೆಸ್ತಾರೆ ಅಂತ ಒಂದು ಧೈರ್ಯ ಬಂದು ಏನ್ ಮಾಡುತ್ತೆ, ದೇವರ ಪ್ರಸನ್ನತೆ ಪವಿತ್ರ ಆತ್ಮ ನಮ್ಮಲ್ಲಿದ್ರೆ ಅವ್ರು ಬಂದು ನಮ್ಗೆ ಬಲವನ್ನು ಕೊಡ್ತಾರೆ. ಒಂದು ಜಯದ ಒಂದು ಜೀವನ, ಯೇಸು ಸ್ವಾಮಿ ನಮ್ ಜೊತೆ ಇದ್ರೇನೆ ನಮ್ಗೆ ಒಂದು ಜಯದ ಜೀವನ. ಒಂದು ಜಯ ಅಂದ್ರೆ ಪ್ರಾಬ್ಲಮ್ಸ್ ಇಲ್ಲದೆ ಇರೋ ಜೀವನ ಅಲ್ಲ, ಅದು ಸಮಸ್ಯೆಗಳ ಮಧ್ಯದಲ್ಲಿ ದೇವ್ರು ಬಂದು ನಮ್ಮನ್ನ ಏನ್ ಮಾಡ್ತಾರೆ, ವಿಜಯಿತವಾಗಿ ನಡೆಸ್ತಾರೆ. ಪಾಲ್ ಜೀವನದಲ್ಲಿ ಅದೇ ತರ ಇತ್ತು. ಅವ್ರು ಬಂದು ಸೇವೆ ಮಾಡ್ಬೇಕಾದ್ರೆ ಎಷ್ಟೊಂದು ಕಷ್ಟಗಳನ್ನ ಅನುಭವಿಸಿದ್ದಾರೆ. ನಾವು ಮಾಡೋ ಸೇವೆ ಎಲ್ಲ ಪಾಲ್ ಮಾಡಿರೋ ಸೇವೆದ್ರಲ್ಲಿ 1% ಕೂಡ ಅನುಭವಿಸಿರಲಿಲ್ಲ. ಆ ತರ ಕಷ್ಟಪಟ್ಟು ಏನ್ ಮಾಡ್ತಾರೆ, ಪಾಲ್ ಬಂದು ಸೇವೆ ಮಾಡ್ತಾರೆ. ಅವ್ರು ಬಂದು ಈ ತರ ಬರೆಯೋದು ಬಂದು ನಮ್ಗೆ ಏನ್ ಮಾಡ್ತಾರೆ, ಈ ತರ ಬರಿತಾ ಇದ್ದಾರೆ ಅಲ್ವಾ. ಅದಕ್ಕೆ ನಾವು ಕಷ್ಟಗಳು ಆಮೇಲೆ ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಬರ್ಬೇಕಾದ್ರೆ ನಾವು ಡಿಸ್ಕರೇಜ್ ಆಗ್ಬಾರ್ದು, ನಿರುತ್ಸಾಹ ಹೊಂದಬಾರ್ದು. ಆದ್ರೆ ದೇವ್ರು ನಮ್ ಜೊತೆ ಇದ್ದಾರೆ, ಅವ್ರು ಬಂದು ನಡೆಸ್ತಾರೆ ಅಂತ ಒಂದು ಧೈರ್ಯದಿಂದ ಏನ್ ಮಾಡ್ಬೇಕು, ನಾವು ವಿಜಯತೆಯಿಂದ ನಡಿಬೇಕು. 2ನೇ ಕಾರ್ಯ, ದ ಅರೋಮಾ ಆಫ್ ಕ್ರೈಸ್ಟ್. ದೇವರ ಲೋಕಕ್ಕೆ ಕ್ರಿಸ್ತನ ಸುವಾಸನೆ. ನಾವು ಬಂದು ಏನ್ ಮಾಡ್ತೀವಿ, ಒಂದು ಕೆಲವರೆಲ್ಲ ನೋಡಿದ್ರೆ ಆ ಪರ್ಫ್ಯೂಮ್ ಹಾಕಿರ್ತಾರೆ, ಸೆಂಟ್ ಹಾಕಿರ್ತಾರೆ. ಅವ್ರ ಹತ್ರ ನಾವು ಹೋದ್ರೇನೆ ನಮ್ಗೆ ಆ ಸ್ಮೆಲ್ ಇಷ್ಟ ಆಗತ್ತೆ. ಓಕೆ, ಅಲ್ಲೋಗಿ ನಿಂತ್ಕೊಂಡ್ರೆ ಏನಾಗತ್ತೆ, ಒಂದು ಒಳ್ಳೆ ಸ್ಮೆಲ್ ಬರ್ತಾ ಇದೆ ಅಂತ ನಮ್ಗೆ ಒಂದು ಇಷ್ಟ ಆಗತ್ತೆ ಅಲ್ವಾ. ಅದೇ ತರ ಈ ಲೋಕದಲ್ಲಿ ನಾವು ಅರೋಮಾ ಆಫ್ ಕ್ರೈಸ್ಟ್, ದೇವ್ರಿಗೋಸ್ಕರ ಏನ್ ಮಾಡ್ತಾ ಇದೀವಿ ಅಂದ್ರೆ, ಯೇಸು ಸ್ವಾಮಿನ ನಾವು ಈ ಲೋಕಕ್ಕೆ ಒಂದು ಸುವಾಸನೆಯಾಗಿ ಏನ್ ಕೊಡ್ತಾ ಇದೀವಿ. ನಿಮ್ ಜೊತೆ ಯಾರಾದ್ರೂ ಕೆಲವು ಟೈಮ್ ಸ್ಪೆಂಡ್ ಮಾಡಿದ್ರೆ ಅವ್ರು ದೇವರ ಪ್ರಸನ್ನತೆ ಈ ಮನುಷ್ಯನಲ್ಲಿದೆ, ಆ ಫ್ರಾಗ್ರೆನ್ಸ್, ದೇವರ ಪ್ರೀತಿ ಈ ಮನುಷ್ಯನಲ್ಲಿದೆ, ಇವ್ರು ಬಂದು ದೇವರ ಮನುಷ್ಯ ಅಂತ ಅವ್ರಿಗೆ ಗೊತ್ತಾಗ್ಬಿಡತ್ತೆ. ನಿಮ್ಗೆ ಒಂದು 5 ನಿಮಿಷ 10 ನಿಮಿಷ ನಿಮ್ ಜೊತೆ ಮಾತಾಡಿದ್ರೇನೆ ಆ ಮನುಷ್ಯನಲ್ಲಿ ಯೇಸು ಸ್ವಾಮಿ ಇದೆಯಾ, ಯೇಸು ಸ್ವಾಮಿ ಇದಾರ, ಪವಿತ್ರ ಆತ್ಮ ಕ್ರಿಯೆ ಮಾಡ್ತಾ ಇದಾರ ಅಂತ ನಮ್ಗೆ ಆ ಸುವಾಸನೆ ಆಚೆ ಬಂದ್ಬಿಡತ್ತೆ. ಅವರು ಹೇಳೋ ಮಾತುಗಳಲ್ಲಿ, ಅವರು ಈ ಲೋಕನ ನೋಡೋ ಒಂದು ದೃಷ್ಟಿ, ಒಂದು ವಿಷನ್ ಪ್ರಾಬ್ಲಮ್ ಬಂದಾಗ ಹೇಗೆ ಅದನ್ನ ನೋಡ್ತಾರೆ, ಆ ಕಾರ್ಯಗಳೆಲ್ಲ ನಾವು ನೋಡ್ಬೇಕಾದ್ರೆ ಅವ್ರು ಆರಾಮ ಒಂದು ಕ್ರಿಸ್ತನನ್ನು ಏನ್ ಮಾಡ್ತಾರೆ, ಈ ಲೋಕಕ್ಕೆ ಒಂದು ಸುವಾಸನೆ ಆಗಿ ಕೊಡೋರಾಗಿರ್ತಾರೆ. ಅದು ಹೇಗೆ ಒಂದು ಫ್ಲವರ್ನ ಹೂವನ್ನ ನಾವು ಅದನ್ನ ಮಾಡ್ತೀವಿ, ಫ್ರಾಗ್ರೆನ್ಸ್. ಇವಾಗ ಪರ್ಫ್ಯೂಮ್ ಎಲ್ಲ ನೋಡಿದ್ರೆ ಅದು ಮೋಸ್ಟ್ಲಿ ಹೆಂಗ್ ಮಾಡ್ತಾರೆ ಅಂದ್ರೆ, ಒಂದು ಹೂವಿಂದ ಇಲ್ಲ ಅಂದ್ರೆ ಯಾವ್ದೋ ಒಂದು ಮರಗಳಲ್ಲಿ ಅದನ್ನ ಪ್ರೆಸ್ ಮಾಡಿದಾಗ ಏನಾಗತ್ತೆ, ಒಂದು ರಸ ತರ ಬರುತ್ತಲ್ಲ, ಅದನ್ನೇ ಏನ್ ಮಾಡ್ತಾರೆ, ಅದನ್ನ ಇದಕ್ಕೆ ಯೂಸ್ ಮಾಡ್ತಾರೆ, ಪರ್ಫ್ಯೂಮ್ಗೆ. ಅದೇ ರೀತಿ ನಮ್ಮ ಜೀವನದಲ್ಲೂ ಕೂಡ ನಾವು ಈ ಲೋಕದಲ್ಲಿ ನಡಿಬೇಕಾದ್ರೆ ಎಷ್ಟೊಂದು ಕಾರ್ಯಗಳು ನಮ್ಮ ಜೀವನದಲ್ಲಿ ನಡಿಬೇಕಾದ್ರೆ ಆ ಕಾರ್ಯಗಳೆಲ್ಲ ಏನ್ ಮಾಡುತ್ತೆ, ನಮ್ಮನ್ನ ದೇವರ ಒಂದು ಸುವಾರ್ತೆಯ ಒಂದು ಸುವಾಸನೆಯನ್ನು ಏನ್ ಮಾಡ್ಬೇಕು, ನಮ್ಮ ಜೀವನದಿಂದ ಆಚೆ ತರಬೇಕು. ಒಂದು ಟೆಸ್ಟ್ ಅಲ್ಲೇ ಗೊತ್ತಾಗತ್ತೆ ಒಂದು ಮನುಷ್ಯ ಒಂದು ದೇವರಲ್ಲಿ ಇದಾನ ಇಲ್ವಾ ಅಂತ. ಒಂದು ಪ್ರೆಷರ್ ಬಂದಾಗ್ಲೇ ಗೊತ್ತಾಗತ್ತೆ, ಅವಾಗ್ಲೇ ನಮ್ಗೆ ರಿಯಲ್ ಕ್ರಿಸ್ಟಿಯನ್ನ ಇಲ್ವಾ ಅಂತ ಗೊತ್ತಾಗತ್ತೆ. ಒಂದು ನಮ್ಗೆ ಎದುರಾಗಿ ಕೆಲವು ಕಾರ್ಯಗಳು ಬಂದಾಗ, ನಮ್ಗೆ ಎದುರಾಗಿ ಕೆಲವರು ಮಾತಾಡ್ಬೇಕಾದ್ರೆ, ಕೆಲವು ಕಾರ್ಯಗಳನ್ನ ಮಾಡ್ಬೇಕಾದ್ರೆ ಅವಾಗ್ಲೇ ನಮ್ಗೆ ಗೊತ್ತಾಗತ್ತೆ ನಾವು ನಿಜವಾಗ್ಲೂ ಕ್ರೈಸ್ತರಾಗಿದೀವ ಇಲ್ವಾ ಅಂತ. ಕೆಲವು ಟೈಮ್ ಮೆಸೇಜ್ ಕೊಡೋದೆಲ್ಲ ತುಂಬಾ ಈಸಿ. ಅವ್ರು ಮೆಸೇಜ್ನ ಒಂದು ಒಳ್ಳೆ ಮಾತುಗಳಲ್ಲಿ ಕೊಟ್ಟು ಬಿಡ್ಬೋದು. ನಾವು ಸ್ವಲ್ಪ ಬೈಬಲ್ ಸ್ಟಡಿ ಮಾಡ್ಬಿಟ್ಟು ಅವ್ರು ಕೊಟ್ಟು ಬಿಡ್ತಾರೆ. ಆದ್ರೆ ನಿಜವಾಗ್ಲೂ ಲೈಫ್ ಸಿಚುಯೇಷನ್ ಅಲ್ಲಿ ಕೆಲವು ನಮ್ಗೆ ವಿರೋಧವಾಗಿ ಕಾರ್ಯ ಮಾಡ್ಬೇಕಾದ್ರೆ, ನಮ್ಮ ಬಗ್ಗೆ ತಪ್ಪಾಗಿ ಮಾತಾಡ್ಬೇಕಾದ್ರೆ, ಇಲ್ಲಾಂದ್ರೆ ಏನಾದ್ರು ಕಾರ್ಯ ಮಾಡ್ಬೇಕಾದ್ರೆ ನಮ್ಮ ರಿಯಾಕ್ಷನ್ ಹೇಗಿರುತ್ತೆ, ಅದ್ರಲ್ಲೇ ಗೊತ್ತಾಗತ್ತೆ ನಾವು ನಿಜವಾದ ಕ್ರಿಸ್ತರ ಇಲ್ವಾ ಅಂತ. ಅಲ್ಲಿ ತನಕ ಆ ಟೆಸ್ಟ್ ಬರೋ ತನಕ ನಾವು ಯಾರಿಗೂ ಗೊತ್ತಾಗಲ್ಲ. ಆಚೆ ನೋಡಕ್ಕೆ ಎಲ್ಲರೂ ಒಂದೇ ತರಾನೇ ಇರ್ತಾರೆ. 3ನೇ ಕಾರ್ಯ, ನಾವು ಸರ್ವ್ ವಿತ್ ಸಿನ್ಸಿಯಾರಿಟಿ, ನಾಟ್ ಫಾರ್ ಸೆಲ್ಫ್ ಪ್ರಮೋಷನ್. ನಾವು ನಮ್ಮನ್ನು ಹೆಚ್ಚಿಸ್ಕೊಳ್ಳಕ್ಕಾಗಿ ಅಲ್ಲ, ಆದ್ರೆ ಪ್ರಾಮಾಣಿಕತೆಯಿಂದ ಸೇವೆ ಮಾಡ್ಬೇಕು ಅಂತ ನೋಡ್ತೀವಿ.
ಪಾಲ್ ಸೇವೆ ಮಾಡಬೇಕಾದ್ರೆ ಟೈಮಲ್ಲಿ ಆ ಟೈಮಲ್ಲೇ ಕೂಡ ಫೇಕ್ ಆಗಿರೋರು ಒಂದು ದೇವ್ರ ಮೇಲಿರೋ ಪ್ರೀತಿಯಿಂದ ಸೇವೆ ಅಲ್ಲ, ಅದ್ರ ಬೇರೆ ಒಂದು ಮೋಟಿವ್ ಅಲ್ಲಿ ಅದು ಬಂದು ಅವ್ರನ್ನೇ ಪಾಪ್ಯುಲರ್ ಹೆಚ್ಚಿಸ್ಕೊಳಕ್ಕಾಗಿ, ಇಲ್ಲಾಂದ್ರೆ ಅವ್ರ ದೊಡ್ಡವರಾಗಿ ತೋರ್ಸ್ಕೊಳಕ್ಕಾಗಿ, ಇಲ್ಲ ಫೇಮಸ್ ಆಗಕ್ಕೆ, ಇಲ್ಲ ಹಣಕಾಸುಗಾಗಿ ಎಷ್ಟೊಂದು ಒಂದು ಬೇರೆ ಒಂದು ತಪ್ಪಾದ ಉದ್ದೇಶದಿಂದ ಸುವಾರ್ತೆಯನ್ನ ಸಾರ್ತಾ ಇದ್ರು ಅವರು ಸೆಲ್ಫ್ ಪ್ರಮೋಷನ್ಗಾಗಿ. ಆದ್ರೆ ನಿಜವಾದ ಸೇವೆ ಒಂದು ಶುದ್ಧ ಹೃದಯದಿಂದ ದೇವ್ರು ಬಂದು ಕರೆದಿರ್ಬೇಕಾದ್ರೆ ಶುದ್ಧ ಹೃದಯದಿಂದ ನಾವು ಹೆಚ್ಚಿಸ್ಕೊಳ್ಬಾರ್ದು. ಯೇಸು ಸ್ವಾಮಿನ ಹೇಗೆ ಹೆಚ್ಚಿಸ್ಬೇಕು, ಅವ್ರನ್ನ ಹೇಗೆ ನಾವು ಈ ಲೋಕಕ್ಕೆ ತೋರಿಸ್ಬೋದು, ಒಂದು ಸುವಾಸನೆ ಆಗಿ ಈ ಲೋಕಕ್ಕೆ ತೋರಿಸ್ಬೇಕು, ಆ ಕಾರ್ಯಗಳಲ್ಲಿ ಏನ್ ಮಾಡ್ತೇವೆ, ಫೋಕಸ್ ಮಾಡ್ತೇವೆ. ಒಂದು ಪಾಲ್ ಜೀವನದಲ್ಲಿ ಅದೇ ತರ ಮಾಡ್ತಾ ಇದ್ರು. ಅವ್ರು ಬಂದು ಮನುಷ್ಯರಿಗೋಸ್ಕರ ಅಲ್ಲ, ದೇವ್ರಿಗೋಸ್ಕರ ಏನ್ ಮಾಡ್ತಾರೆ, ಒಂದು ಸಿನ್ಸಿಯರ್ ಆಗಿ ಸೇವೆ ಮಾಡ್ತಾ ಇದ್ರು. ಅದಕ್ಕೆ ಇವತ್ತು ನಾವು ಮೇನ್ ಆಗಿ ಇವರು ಗೆಬಿಲಿಯನ್ ಅವ್ರ ಜೀವನದಿಂದ ನೋಡೋದು ಬಂದು ನಾವು ಸೀಕ್ರೆಟ್ ಅಲ್ಲಿ ಗುಪ್ತವಾಗಿ ದೇವ್ರಿಗೋಸ್ಕರ ಕೆಲವು ಕಾರ್ಯಗಳನ್ನ ಮಾಡ್ತೀವಲ್ಲ, ಅದು ಬಂದು ದೇವ್ರು ಬಂದು ಏನ್ ಮಾಡ್ತಾರೆ, ಅದಕ್ಕೆ ತಕ್ಕಂತ ರಿವಾರ್ಡ್ ನಮ್ಗೆ ದೇವ್ರು ಕೊಡ್ತಾರೆ. ನಾವು ಬಂದು ದೇವ್ರಿಗೋಸ್ಕರ ಪ್ರಾಮಾಣಿಕತೆಯಿಂದ ನಾವು ಸಿನ್ಸಿಯರ್ ಆಗಿ ನಾವು ಅದು ಯಾವುದೇ ವಿಷಯ ಇರಲಿ ನಮ್ಗೆ ಬಂದು ಸಿನ್ಸಿಯರ್ ಆಗಿದ್ರೆ ದೇವ್ರು ಬಂದು ಅದನ್ನ ನೋಡ್ತಾ ಇದ್ದಾರೆ. ನಾವು ಬಂದು ಬೈಬಲ್ ಮೆಡಿಟೇಷನ್ ಆಗಿರ್ಲಿ, ದೇವ್ರ ಜೊತೆ ನಾವು ಐಕ್ಯತೆ ಪ್ರೇಯರ್ ಅಲ್ಲಿರ್ಲಿ, ದೇವ್ರಿಗೋಸ್ಕರ ಎಲ್ಲೋ ಒಂದ್ ಕಡೆ ಒಂದು ಯಾರು ಇಲ್ದೇ ಇರೋ ಜಾಗದಲ್ಲಿ ಹೋಗಿ ಸೇವೆ ಮಾಡ್ತಾ ಇರ್ತೀವಿ. ಯಾರು ನೋಡಲ್ಲ, ಯಾರು ಬಂದು ನೀನ್ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಕ್ಕ ಯಾರು ಇರಲ್ಲ. ಯಾರಿಗಾದ್ರು ಒಂದು ಕೌನ್ಸಿಲಿಂಗ್ ಕೊಟ್ಟಿರ್ತೀವಿ, ಆ ಕಾರ್ಯಗಳೆಲ್ಲ ದೇವ್ರ ಮೈಂಡ್ ಮಾಡ್ತಾರೆ, ನೋಡ್ತಾ ಇದ್ದಾರೆ. ಅದು ಬಂದು ಆ ತಕ್ಕ ರೀತಿ ನಾವು ಏನ್ ಮಾಡ್ತಾರೆ, ನಮ್ಮ ಜೀವನದಲ್ಲೂ, ಕುಟುಂಬದಲ್ಲೂ, ಆಮೇಲೆ ನಮ್ಮ ಚರ್ಚಲ್ಲಿ, ಮಿನಿಸ್ಟ್ರಿನಲ್ಲೂ ಕೂಡ ದೇವ್ರು ಏನ್ ಮಾಡ್ತಾರೆ, ಆಶೀರ್ವದಿಸಿ ನಮ್ಮನ್ನ ನಡೆಸ್ತಾರೆ. ನಾವು ಪ್ರಾರ್ಥನೆ ಮಾಡೋಣ. ದೇವ್ರೇ, ಈ ಬೆಳಗ್ಗೆ ವೇಳೆಯಲ್ಲಿ ಕೂಡ ರಾಜಾ ಗೆಬಿಲಿಯನ್ ಅವ್ರ ಬಗ್ಗೆ ನಾವು ನೋಡಕ್ಕೆ ಕೊಟ್ಟ ಕೃಪೆಗೋಸ್ಕರ ಸ್ತೋತ್ರ ಸ್ವಾಮಿ. ಎಷ್ಟೊಂದು ನಿಮ್ಮ ಸೇವಕರು ಸ್ವಾಮಿ ಒಂದು ಗುಪ್ತದಲ್ಲಿ ಅನೇಕ ಕಾರ್ಯಗಳು ನಿಮಗೋಸ್ಕರ, ಸುವಾರ್ತೆಗೋಸ್ಕರ ರಾಜಾ ಅವರು ಮಾಡ್ತಾ ಇದ್ದಾರೆ ಸ್ವಾಮಿ. ಎಷ್ಟೊಂದು ಅವ್ರ ಜೀವನದಲ್ಲಿ ಕಷ್ಟಗಳಿದ್ರೂ ಕೂಡ ನಿಮ್ಮ ಪ್ರಸನ್ನತೆ, ನಿಮ್ಮ ಪವಿತ್ರ ಆತ್ಮನ ಬಲದಿಂದ ಸ್ವಾಮಿ ಅವರು ನಡೀತಾ ಇರೋದನ್ನ ನಾವು ನೋಡ್ತಾ ಇದ್ವಿ ರಾಜ. ನಮ್ಮನ್ನು ಕೂಡ ನೀವು ಬಲಪಡಿಸಿ ಈ ಜೂಮ್ ಕಾಲಲ್ಲಿರೋ ಎಲ್ಲ ಒಂದು ಸಹೋದರ ಸಹೋದರಿಯರನ್ನ ರಾಜ ನಿಮ್ಮ ಕರದಲ್ಲಿ ಒಪ್ಪಿಸ್ಕೊಡ್ತೀನಿ ರಾಜ. ನಮ್ಮ ಜೀವನದಲ್ಲಿ ರಾಜ ನೀವು ಏನು ಮಾಡಲು ಬಯಸ್ತಿದ್ದೀರಾ, ನಿಮ್ಮ ಚಿತ್ತ ಏನು, ನಮ್ಗೆ ಯಾವ ಕಾರ್ಯಕ್ಕೆ ನೀವು ಕರೆದಿದ್ದೀರಾ, ಆ ಕಾರ್ಯನ ತಿಳ್ಕೊಂಡು ಸ್ವಾಮಿ ನಿಮಗೋಸ್ಕರ ನಾವು ಜೀವಿಸಲು, ಸೇವೆ ಮಾಡಲು ರಾಜ, ಒಂದು ಪ್ರಾಮಾಣಿಕತೆಯಿಂದ ರಾಜ ನಾವು ಜೀವಿಸಲು, ಸೇವೆ ಮಾಡಲು ನೀವು ನಮಗೆ ಅನುಗ್ರಹಿಸಿ ರಾಜ. ಬಲವನ್ನು ಬಲಪಡಿಸಿ ಆಶೀರ್ವದಿಸಿ. ಈ ದಿನಾನ ನಿಮ್ಮ ಕರದಲ್ಲಿ ಒಪ್ಪಿಸ್ಕೊಡ್ತೀನಿ ಸ್ವಾಮಿ. ಅನೇಕರಿಗೆ ಆಶೀರ್ವಾದವಾಗುವಂತೆ ನಾವು ನಡೆಯಲು ನೀವನ್ನು ಉಪಯೋಗಿಸಿ. ಯೇಸುವಿನ ಹೆಸರಿನಲ್ಲಿ ಬೇಡುತ್ತೇನೆ ತಂದೆ, ಆಮೆನ್.